ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ ಆಸ್ಟ್ರೋ ಗೈಡ್ ಮೈಸೂರು ಕನ್ನಡ ಚಾನೆಲ್ನಿಂದ. ಇವತ್ತು ಸೂರ್ಯ ಸಿಂಹರಾಶಿಯಲ್ಲಿ ಬಂದಿದ್ದು, ಸೂರ್ಯನ ಗೋಚಾರದ ಬಗ್ಗೆ ಸಿಂಹರಾಶಿಯಲ್ಲಿ ಅಂದರೆ 17ನೇ ತಾರೀಕು ಆಗಸ್ಟ್ 2026ರಿಂದ 17ನೇ ತಾರೀಕು ಸೆಪ್ಟೆಂಬರ್ 2026ವರೆಗೂ ಆಗುವಂತಹ ಸೂರ್ಯನ ಗೋಚಾರ, ರವಿಯ ಗೋಚಾರ ಸಿಂಹರಾಶಿಯಲ್ಲಿ ನಮ್ಮ ಎಲ್ಲ ರಾಶಿಗಳಿಗೂ ಹೆಂಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ನಮಗೆ ಬೇಕಾಗಿರುವಂತಹ ಹಲವಾರು ವಿಚಾರಗಳನ್ನು ತಿಳ್ಕೋಬೇಕು ಈ ರಾಶಿಗಳಲ್ಲಿ. ಮತ್ತೆ ಅಂದರೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ಮಾತನಾಡೋದಕ್ಕೆ ಮುಂಚೆ ಇಲ್ಲಿ ಕೆಲವೊಂದು ವಿಚಾರಗಳನ್ನ ತಿಳ್ಕೋಬೇಕು. ಇದರಲ್ಲಿ ಏನಪ್ಪ ಅಂತಂದರೆ, ಸೂರ್ಯ ಮತ್ತು ಕೇತು ಇವೆರಡೂ ಗ್ರಹಗಳು 7 ಡಿಗ್ರಿಯ ಒಳಭಾಗದಲ್ಲಿ ಇರುತ್ತವೆ. ಯಾವಾಗ 31ನೇ ತಾರೀಕು ಆಗಸ್ಟ್ವರೆಗೂ ಸೂರ್ಯನಿಂದ ಕೇತು, ಕೇತುವಿನಿಂದ ಸೂರ್ಯ. ನೀವು ಹೆಂಗಾರ ತಿಳ್ಕೊಳ್ಳಿ. ಅಂದರೆ ಅವರಿಬ್ಬರಲ್ಲಿ ಇರುವಂತಹ ಅಂತರ ರೇಖಾಂಶಗಳು, ಅಕ್ಷಾಂಶಗಳು ತಗೊಂಡ್ರೆ 7 ಡಿಗ್ರಿ ಒಳಗಡೆ ಇರುತ್ತೆ. ಹಾಗೂ 30ನೇ ತಾರೀಕು ಮತ್ತು 31ನೇ ತಾರೀಕು ಆಗಸ್ಟ್ ಈ ತಿಂಗಳಿನ ಕೊನೆಯ 2 ದಿನಗಳಲ್ಲಿ, ಇವತ್ತು 17ನೇ ತಾರೀಕು ಕೊಡ್ತಾ ಇದೆ, ಚಂದ್ರ ಮತ್ತು ಶನಿ, ಅದರಲ್ಲೂ ವಕ್ರ ಶನಿ ಒಟ್ಟಿಗೆ ಕೂತಿರ್ತಾರೆ. ಇದೆಲ್ಲ ವಿಚಾರಗಳನ್ನು ಪರಿಗಣಿಸಿ ಇದು ಯಾವ್ಯಾವ ಥರ ಓಡಾಡ್ತಾ ಇವೆ, ಹೆಂಗೆ ಓಡಾಡತ್ವೆ, ಇದೆಲ್ಲ ಪರಿಗಣಿಸಿ ಇರುವಂತಹ ಒಂದು ತಿಂಗಳಿಗೆ ಹಾಕ್ಕೊಂಡಿರೋಂಥ ಕುಂಡಲಿಯನ್ನು ಹಾಕ್ಕೊಂಡು ಇವಾಗ ನಾವು ಗೋಚಾರ ಫಲ ಅಂದರೆ ಸೂರ್ಯನ ಗೋಚಾರ ಫಲವನ್ನು ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ 12 ರಾಶಿಗಳಲ್ಲಿ ಮಾಡಬೇಕಾದ್ರೆ ನಾವು ಮೊದಲನೇದು ಮೇಷರಾಶಿಯನ್ನು ತಗೋತೀವಿ. ಮೇಷರಾಶಿಗೆ ಸೂರ್ಯ ಬಂದು 5ನೇ ಗ್ರಹ ಆಗಿದ್ದು 5ನೇ ಮನೆ ಅಧಿಪತಿಯಾಗಿರ್ತಾನೆ. ಅಂದರೆ 5ನೇ ರಾಶಿಯ ಅಧಿಪತಿಯಾಗಿರ್ತಾನೆ, ಸಿಂಹರಾಶಿಯ ಅಧಿಪತಿ. ಇವರುಗಳಿಗೆ ಮೊದಲು ನಾವು ನೋಡೋ ಅಂಥಂಗೆ ಇವಾಗ ಇಲ್ಲಿ ಫೈನಾನ್ಸ್ ಅಂದರೆ ದುಡ್ಡಿನ ವಿಚಾರ, ಮತ್ತು ಓದು ಮತ್ತು ಎಜುಕೇಷನ್ ಅಂತೀವಿ ಅದು, ಮತ್ತು ಉದ್ಯೋಗ ವಿಚಾರ, ಈ 3 ವಿಚಾರಗಳನ್ನು ಬಹಳ ವಿಶ್ಲೇಷಣೆಯಿಂದ ಹೇಳಬೇಕು ಅಂತಂದರೆ, 11ನೇ ಮನೆಯನ್ನು ಸೂರ್ಯ ನೋಡ್ತಾ ಇದ್ದು, ಆ ಸೂರ್ಯ 11ನೇ ಮನೆ ನೋಡ್ತಾ ಇರೋದ್ರಿಂದ ಒಳ್ಳೆಯ ಒಂದು ಈ ಸಮಯದಲ್ಲಿ ಆಗುವಂತಹ ಒಂದು ದುಡ್ಡಿನ ಒಂದು ನಾವು ಲಾಭ ಅಂತ ಅನ್ಬೋದು, ಅಥವಾ ಅದರಿಂದ ಆಗುವಂತಹ ಉದ್ಯಮದಿಂದ ಗಳಿಸುವಂತಹ ಗಳಿಗೆ ಇರ್ಬೋದು, ಭಾಳ ಚೆನ್ನಾಗಿದ್ದು, ಎಲ್ಲೆಲ್ಲಿ ನಿಮಗೆ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿರುತ್ತೆ, ಕೆಲವೊಂದು ವಿಚಾರಗಳಲ್ಲಿ ನಾವು ದುಡ್ಡು ಕೊಟ್ಟಿರ್ತೀವಿ, ಅದು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ, ಅದು ಬಿಡಿಸ್ಕೊಂಡು ಬರೋಕ್ಕಾಗದೇ ಇರುವಂತಹ ಸಮಯದಲ್ಲಿ, ಈ ಸಮಯದಲ್ಲಿ ಅದು ಬಿಡಿಸಿ ಬಂದು ಅಂದರೆ ಅದು ನಿಮಗೆ ಸುಲಭವಾಗಿ ಕೈಗೆ ಸಿಗೋವಂಗೆ ಆಗತ್ತೆ. ಯಾರ್ಯಾರು ಮುಖ್ಯಸ್ಥಗೆ ವಹಿಸಿ ತಾವು ನಾವೇ ಇಲ್ಲಿ ಮುಂಚೂಣಿಯಲ್ಲಿ ಇರ್ತೀವಿ, ನಾವು ಈ ಥರ ಲೀಡರ್ ಆಗ್ತೀವಿ, ನಾವು ಮುಂದೆ ಬರ್ತೀವಿ, ನಾವು ನೋಡ್ತೀವಿ ಅಂತಾರೆ. ಹಲವಾರು ವಿಚಾರಗಳಲ್ಲಿ ಸ್ಕೂಲಲ್ಲೇ ಆಗಿರ್ಬೋದು, ಅಥವಾ ಅವರು ಕೆಲಸ ಮಾಡ್ತಾ ಇರೋ ಉದ್ಯೋಗ ಸ್ಥಾನದಲ್ಲಿ ಕಾರ್ಪೊರೇಟ್ ಆಫೀಸರ್ಲಾಗಿರ್ಬೋದು, ಮ್ಯಾನೇಜರ್ ಪೊಸಿಷನ್ಗೆ ಅವ್ರಿಗೆ ಆಗುವಂತಹ ಬಡ್ತಿ ಆಗಿರ್ಬೋದು, ಇಲ್ಲ ಅವರು ರಾಜಕೀಯದಲ್ಲಿರ್ಬೋದು, ಎಲ್ಲೇ ಇರಲಿ ಲೀಡರ್ಶಿಪ್ ಪೊಸಿಷನ್ ಅಂದರೆ ಒಂದು ಒಳ್ಳೆಯ ಒಂದು ಮುಂಚೂಣಿಯಲ್ಲಿ ಹೋಗಿ ನಾನು ನನ್ನ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಮುಖಂಡನಾಗಬೇಕು ಅಂತಂದರೆ ಈ ಸಮಯ ಭಾಳ ಚೆನ್ನಾಗಿದೆ. ಮತ್ತು ಇವರಿಗೆ ಒಳ್ಳೆಯ ಒಂದು ಗುರುಗಳ ಒಂದು ಉಪದೇಶ ಮತ್ತು ಗುರುಗಳಿಂದ ಬರುವಂತಹ ಒಂದು ಸಪೋರ್ಟ್ ಅಂತೀವಿ, ಅಂದರೆ ಅವರಿಂದ ಬರುವಂತಹ ಒಂದು ಆಶೀರ್ವಾದ ಚೆನ್ನಾಗಿದ್ದು ಇವರು ಬೇರೆಯವರಿಗೆ ಮಾರ್ಗದರ್ಶಿಗಳಾಗುವುದಕ್ಕೆ ಈ ಸಮಯ ಚೆನ್ನಾಗಿದೆ. ಹಾಗೂ ಗವರ್ನಮೆಂಟ್ ಪ್ರಾಜೆಕ್ಟ್ಸು, ಈ ಸರ್ಕಾರಕ್ಕೆ ಸೇರಿರುವಂಗೆ ಯಾವುದೇ ಒಂದು ಕೆಲಸಗಳು ನಿಮಗೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ಈ ಕೆಲಸಗಳನ್ನು ತಗೋಬೇಕು, ಯಾವುದೋ ಒಂದು PWD ಕೆಲಸನೇ ಆಗಿರಲಿ, ಯಾವುದೇ ಕೆಲಸ ಆಗಿರಲಿ, ಕೆಲಸ ತಗೋಬೇಕು ಅಂತ ಇಟ್ಕೊಂಡಿರೋರಿಗೆ ಈ ತಿಂಗಳಲ್ಲಿ ಅದು ಒಂದು ಒಳ್ಳೆಯ ಒಂದು ಹಂತವನ್ನು ತಲುಪುತ್ತೆ. ಆಗೋಗತ್ತೆ ಅಂತಲೂ ಇಲ್ಲ, ಅಂದರೆ ಒಂದು ಒಳ್ಳೆಯ ಹಂತವನ್ನು ತಲುಪಿ ನಿಮಗೆ ಅದು ಆಗತ್ತೆ ಅನ್ನುವಂಥ ಒಂದು ಭರವಸೆ ಮೂಡುತ್ತೆ. ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಒಂದು ಮಾನಸಿಕವಾಗಿ ನಿಮಗೆ ಒಂದು ಶಕ್ತಿ ಮತ್ತು ಹೊರಗಡೆ ಇರುವಂತಹ ಒಂದು ಏನೋ ಹೇಳ್ತೀವಿ ನಾವು, ಸೋಷಿಯಲ್ ಅಂತೀವಿ ನಾವು, ಸಾಮಾಜಿಕ ಮನ್ನಣೆ, ರೆಕಗ್ನಿಷನ್, ಸೋಷಿಯಲ್ ರೆಕಗ್ನಿಷನ್, ಸಾಮಾಜಿಕ ಮನ್ನಣೆ ನಿಮಗೆ ಸಿಗತ್ತೆ. ಮತ್ತು ಹೊರ ದೇಶಕ್ಕೆ ಹೋಗಿ, ಇಲ್ಲ ಅಂತಂದರೆ ಇದೇ ದೇಶದಲ್ಲೇ, ನಮ್ಮ ದೇಶದಲ್ಲೇ ಉನ್ನತ ವ್ಯಾಸಂಗ ಮಾಡುವವರಿಗೆ ಇದೊಂದು ಒಳ್ಳೆಯ ಸಮಯ. ಯಾರ್ಯಾರಿಗೆ ಎಕ್ಸಾಮಲ್ಲೆಲ್ಲ ಉತ್ತೀರ್ಣರಾಗಿ ಇವಾಗ ಕಾಯ್ತಾ ಇರ್ತೀರಾ, ಈಗ ನೀಟ್ ಎಕ್ಸಾಮ್ ಬರೆದಿರ್ತೀರಾ ಮತ್ತು
CET ಎಕ್ಸಾಮ್ ಬರೆದಿರ್ತೀರಾ, ಮತ್ತು ಬೇರೆ ಬೇರೆ ಎಕ್ಸಾಮ್ಸ್ ಬರೆದಿರ್ತೀರಾ. ಈ ಒಂದು ಪರೀಕ್ಷೆಗಳಲ್ಲಿ ನಿಮಗೆ ಉನ್ನತವಾದಂತಹ ಒಂದು ಗಳಿಕೆ ಬಂದಿದ್ದು ನಿಮಗೆ ಇವಾಗ ಒಳ್ಳೆಯ ಒಂದು ಕಾಲೇಜಲ್ಲಿ ಇಲ್ಲ ಒಳ್ಳೆಯ ಒಂದು ವಿದ್ಯಾಲಯದಲ್ಲಿ ಮತ್ತು ಒಳ್ಳೆಯ ಒಂದು ವಿಶ್ವವಿದ್ಯಾಲಯದಲ್ಲಿ ನಿಮಗೆ ಒಳ್ಳೆಯ ಒಂದು ಒಳಗಡೆ ನಿಮಗೆ ಭರ್ತಿ ಆಗುವಂತಹ ಅಂದರೆ ಅಡ್ಮಿಷನ್ ಆಗುವಂತಹ ಸಮಯ ಚೆನ್ನಾಗಿದೆ. ಮತ್ತು ಈ ಒಂದು ವಿಚಾರದಲ್ಲಿ ನಾವು ಹೇಳಬೇಕು ಅಂತಂದರೆ, ತುಂಬ ಕೆಲಸ ಜಾಸ್ತಿ ಮಾಡ್ತಾ ಇದ್ರೆ ನೀವು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಪರಸ್ಪರ ಸಮಯವನ್ನು ಕೊಡೋದನ್ನು ಮರ್ತೋಗ್ಬಿಡ್ತೀರ. ಈ ವಿಚಾರದಲ್ಲಿ ಭಾಳ ಹುಷಾರಾಗಿರ್ರಿ. ಸಮಯವನ್ನು ಕೊಡಿ. ಇಲ್ಲದೇ ಇದ್ದರೆ ನಿಮಗೆ ಅಲ್ಲೊಂದು ಈ ಒಂದು ವಿಚಾರದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ತುಂಬ ಓಡಾಡಿ ತುಂಬ ಕೆಲಸ ಮಾಡಿ ಬೇಡವಾದ್ದು ಒಂದು ಶಕ್ತಿಯನ್ನು ತೋರಿಸ್ಬಿಟ್ರೆ ನಿಮ್ಗೆ ಏನಾಗತ್ತೆ, ಮೈಯಲ್ಲಿ ಆ್ಯಸಿಡಿಟಿ ಅನ್ನುವಂತಹ ಅಂದರೆ ಈ ಪಿತ್ತ ಜಾಸ್ತಿ ಆಗಿಬಿಟ್ಟು ನಿಮಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು, ಮುಖದಲ್ಲಿ ಮೊಡವೆ ಬರುವಂಥದ್ದು, ಮತ್ತು ಬಾಯಿಲ್ಸ್ ಅಂತೀವಿ ಅಂದರೆ ದಪ್ಪವಾದಂಥ ಒಂದು ಗುಳ್ಳೆಗಳು ಬರುವಂಥ ಒಂದು ಸಮಯ. ಊಟ, ಸಾತ್ವಿಕವಾದ ಊಟ, ಆದಷ್ಟು ಕಮ್ಮಿ ಖಾರ ಮತ್ತು ಮಸಾಲೆ ಅನ್ನು ಉಪಯೋಗಿಸಿ. ಮತ್ತು ರಿಲಿಜಿಯಸ್ನೆಸ್ ಅಂದರೆ ನಾವು ಇವಾಗ ಆಧ್ಯಾತ್ಮಿಕ ವಿಚಾರದಲ್ಲಿ ಮಾತಾಡಬೇಕು ಅಂತಂದರೆ ಮಂತ್ರವನ್ನು ಪಠನೆ ಮಾಡೋದು ಮತ್ತು ಒಳ್ಳೆಯ ಒಂದು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದಕ್ಕೆ ಇದು ಬಹಳ ಒಳ್ಳೆಯ ಸಮಯ. ಇದು ಮೇಷರಾಶಿಗಾಗಿತ್ತು. ಇವಾಗ ವೃಷಭ ರಾಶಿಯವರಿಗೆ ಇದು 4ನೇ ಮನೆ ಅಧಿಪತಿಯಾಗಿ 4ನೇ ಮನೆಯಲ್ಲೇ ತನ್ನ ಸ್ವಗೃಹದಲ್ಲಿ ಕೂತಿರ್ತಾನೆ. ಕೆಲಸದಲ್ಲಿ ಭಾಳ ನಿಯಂತ್ರಣ ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ, ಚೆನ್ನಾಗಿರುತ್ತೆ ಕೆಲಸ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋವಂಥವ್ರಿಗೆ ಇದು ಒಳ್ಳೆಯ ಸಮಯ. ಹಾಗೂ ಹಣಕಾಸಿನ ವ್ಯವಹಾರಗಳು ಮಾಡುವಂಥವರು ಯಾವ ವಿಚಾರದಲ್ಲಿ ರಿಯಲ್ ಎಸ್ಟೇಟಲ್ಲಿ ಅಂದರೆ ಈ ಜಾಗ ತಗೊಳ್ಳೋದು ಮತ್ತು ಮಾರೋದು, ಮನೆ ತಗೊಳ್ಳೋದು ಮಾರೋದು, ಈ ವಿಚಾರದಲ್ಲಿ ಯಾರು ಉದ್ಯೋಗದಲ್ಲಿರ್ತಾರೆ ಅವರಿಗೆ ಇದು ಒಂದು ಒಳ್ಳೆ ಸಮಯ ಆಗಿರುತ್ತೆ. ಮನೆಯಲ್ಲಿ ಒಂದು ಸ್ವಲ್ಪ ಅಸಮತೋಲನ ಮತ್ತು ಮಾನಸಿಕ ಒಂದು ಸ್ಥಿತಿಯಲ್ಲಿ ಕಷ್ಟಗಳಾಗಿದ್ದು ಅದನ್ನು ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅನ್ರೆಸ್ಟ್ ಅಂತ ಕರಿತೀವಿ. ಅಲ್ಲಿ ಆದಷ್ಟು ನೀವು ಗಮನವನ್ನು ಹರಿಸಿ ನಿಮ್ಮ ಒಂದು ಸಂಬಂಧಗಳನ್ನು ಸುಮ್ಮನೆ ಕೆಣಕಿ ಅದನ್ನು ಮುರ್ಕೋಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಮಾತುಕತೆಯಿಂದಲೇ ಮಾತು ಜಾಸ್ತಿಯಾಗಿ ಯಾವುದೋ ಒಂದು ಮಾತು ಬಂದು ನಾವು ಒಂದು ಮಾತು ಹೇಳಿ ನಮ್ಮ ಒಂದು ಕೌಟುಂಬಿಕ ಒಂದು ಸಾಮರಸ್ಯವನ್ನು ಕಳ್ಕೊಳ್ಳೋದು ಬೇಡ ಅನ್ನೋದು ಒಂದು ನನ್ನ ಕಡೆಯಿಂದ ಒಂದು ಅಡ್ವೈಸ್. ಈಗ ಯಾರಿಗೆ ಈ 4ನೇ ಮನೆಯಲ್ಲಿ ಸೂರ್ಯ ಓಡಾಡ್ತಾ ಇದ್ದಾನೆ ಅವ್ರಿಗೆ ಏನಾದ್ರು ತಗೋಬೇಕು, ಕೊಂಡ್ಕೋಬೇಕು, ಹೊಸದೆಲ್ಲಾದ್ರೂ ಹೋಗಬೇಕು, ಎಲ್ಲಾದರೂ ಸುತ್ತಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವ್ರಿಗೆ ಗಾಡಿ ತಗೊಳ್ಳೋವಂಥದ್ದು, ವೆಹಿಕಲ್ ಪರ್ಚೇಸ್, ಕಾರ್ ಪರ್ಚೇಸ್ ಮಾಡೋವಂಥ ಸಮಯ ಚೆನ್ನಾಗಿದೆ. ಹಾಗೂ ನಿಮ್ಮ ಕೆಲಸಗಳಲ್ಲಿ ನಿಮಗೆ ತುಂಬ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಕೆಲಸದ ಒಂದು ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ಒತ್ತಡ ಜಾಸ್ತಿ ಆಗಿದಾಗ ಆ ಒತ್ತಡವನ್ನು ದಯವಿಟ್ಟು ಕುಟುಂಬದಲ್ಲಿ ತಂದು ಕೊಡಬೇಡಿ. ನಿಮ್ಮ ಕೆಲಸ ಮಾಡಿ ಸಾಕು, ಅದನ್ನು ಕುಟುಂಬಕ್ಕೆ ತರಬೇಡಿ. ಮತ್ತು ನೀವು ಆಂಗ್ಸೈಟಿ ಲೆವೆಲ್ ಅಂದರೆ ತುಂಬ ಯೋಚನೆ ಮಾಡೋದನ್ನು ಜಾಸ್ತಿ ಮಾಡಿಕೊಂಡ್ರೆ ಅದು ನಿಮ್ಮ ದೈಹಿಕ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಕೆಲಸ ಮಾಡುತ್ತೆ. ಆದಷ್ಟು ಸ್ಟ್ರೆಸ್ಸು, ಆಂಗ್ಸೈಟಿ ನಿಮಗೆ ಈ ಕೆಲಸದಲ್ಲಿ ಆಗುವಂತಹ ಒತ್ತಡದಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇದಕ್ಕೆ ಮಾಡಬೇಕಾಗಿರೋದೇನು, ಯೋಗ, ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ಇದು ಆದಷ್ಟು ತನ್ನ ಒಂದು ಹತೋಟಿಯಲ್ಲಿ ನಾವು ಇಟ್ಕೋಬೋದು. ಇವಾಗ ಜೆಮಿನಿ ಅಂದರೆ ಯಾರು, ಮಿಥುನ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಅಂದರೆ ಚಂದ್ರ ಆಗಿರ್ಬೋದು ಇಲ್ಲ ಲಗ್ನ ಆಗಿರ್ಬೋದು. ತುಂಬ ಜನ ಕೇಳ್ತಾ ಇರ್ತಾರೆ, ನೀವು ಲಗ್ನಕ್ಕೆ ಕೇಳ್ತೀರಾ ಚಂದ್ರಕ್ಕೆ ಕೇಳ್ತೀರಾ ಅಂತ. ಲಗ್ನಕ್ಕೆ ಅಂತಂದರೆ ಫಿಸಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಲಗ್ನಕ್ಕೆ ಅಂದರೆ ಶಾರೀರಿಕವಾಗಿ ಕೈಗೆ ಸಿಗುವಂತಹ ವಿಚಾರಗಳನ್ನು ನಾವೇನು ಹೇಳ್ತೀವಿ, ಈಗ ಕಾರ್ ತಗೋಬೇಕು ಅಂದರೆ ಲಗ್ನ. ಹಾಗೆ ಚಂದ್ರ ಅಂತಂದರೆ ಮಾನಸಿಕ ಮತ್ತು ನಮ್ಮ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್, ಇದು ಸರಿನಾ ಇದು ತಪ್ಪಾ ಅಂತ ಹೇಳುವಂಥದ್ದೆಲ್ಲ ಚಂದ್ರನಿಗೆ ಬರುವಂಥದ್ದು. ಸೊ ಚಂದ್ರನಿಂದ ನೋಡ್ಬೇಕಾದ್ರೆ ಅದನ್ನು ನೋಡಿ, ಲಗ್ನದಿಂದ ನೋಡ್ಬೇಕಾದ್ರೆ ಇದನ್ನು ನೋಡಿ. ಜೆಮಿನಿ ಅಂದರೆ ಮಿಥುನ ರಾಶಿಯವರಿಗೆ 3ನೇ ಮನೆ ಅಧಿಪತಿ 3ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇದ್ದು ಉದ್ಯೋಗಕ್ಕೆ ಆಗುವಂತಹ ವಿಚಾರಗಳಲ್ಲಿ ಮಾತುಕತೆಯ ವಿಚಾರ ತುಂಬ ಚೆನ್ನಾಗಿದ್ದು ಮಾತುಕತೆ ತುಂಬ ಚೆನ್ನಾಗಾಗಿ ಅವರು
ಜನರ ಜೊತೆ ಚೆನ್ನಾಗಿ ಬೆರೆತು ಅವ್ರಿಗೆ ಮುಂದೆ ಬರುವಂತಹ ಉದ್ಯೋಗ ಸ್ಥಾನದಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಉನ್ನತ ಒಂದು ಜಾಗ ಸಿಗೋವಂಥದ್ದು, ಅಂದರೆ ಪ್ರಮೋಷನ್ ಆಗುವಂಥದ್ದು, ಅವರಿಗೆ ಮಾತಿನಲ್ಲೇ ಅವರ ಒಂದು ಯಾರ್ಯಾರು ಮಾತಿನಲ್ಲಿ ಉದ್ಯೋಗ ಇರುತ್ತೆ, ಅಂದರೆ ಮಾತಾಡೋದು ಅಂತಂದರೆ ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಅವರು ಟ್ರೈನಿಂಗ್ ಕೊಡ್ತಾ ಇರ್ಬೋದು, ಪಾಠ ಮಾಡ್ತಾ ಇರ್ಬೋದು, ಇಂಥವ್ರಿಗೆ ಬಂದು ಒಂದು ಮೀಡಿಯಾನಲ್ಲಿ ಜರ್ನಲಿಸ್ಟ್ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಇಂಥವ್ರಿಗೆ ಈ ಒಂದು ಸಮಯ ಭಾಳ ಒಳ್ಳೆಯ ಸಮಯ. ಮತ್ತು ಇನ್ಶೂರೆನ್ಸ್ ಸೆಕ್ಟರಲ್ಲಾಗಿರ್ಬೋದು, ಅವರು ನಿಮಗೆ ತಗೋಬೇಕಾಗಿರೋಂಥ ಇನ್ಶೂರೆನ್ಸ್ದು ಕ್ಲೈಮ್ ಕೊಡೋದೇ ಆಗಲಿ ತಗೊಳ್ಳೋದೇ ಆಗಲಿ, ಅವರು ಅದನ್ನು ಸೇಲ್ ಮಾಡೋದೇ ಆಗಲಿ ಭಾಳ ಚೆನ್ನಾಗಿರುವಂತಹ ಒಂದು ಸಮಯ. ಸಂಬಂಧದಲ್ಲಿ ಕೆಲಸಕ್ಕೆ ಬಾರದೇ ಇರೋ ಇದೇನಾದರೂ ಮಾತಾಡಿದ್ರೆ ಅವರುಗಳಿಗೆ ತಮ್ಮ ಅಣ್ಣ ತಮ್ಮಂದಿರ ಜೊತೆ, ಸುಮ್ಮನೆ ಸೋದರರ ಜೊತೆ ತೊಂದರೆ ಆಗುವಂಥದ್ದು ಕಾಣುತ್ತೆ. ಆದಷ್ಟು ಅಕ್ಕ ತಂಗಿರೇ ಆಗಲಿ ಅಣ್ಣ ತಮ್ಮಂದಿರೇ ಆಗಲಿ ಅವ್ರ ಜೊತೆ ಚೆನ್ನಾಗಿ ಇರಿ. ಚಿಕ್ಕ ಚಿಕ್ಕ ಒಂದು ಓಡಾಟಗಳು ಅಂದರೆ ಟ್ರಾವೆಲ್, ಇಲ್ಲಿಂದ ಅಲ್ಲಿಗೆ ಟ್ರಿಪ್ಪು, ಇಲ್ಲಿಂದ ಇವತ್ತು ಬೆಳಗ್ಗೆ ಹೋಗಿ ಸಾಯಂಕಾಲ ಬರುವಂಥದ್ದು, 2 ದಿವಸದಲ್ಲಿ ವಾಪಸ್ ಬರುವಂಥದ್ದು, ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗಿ ಬರುವಂಥದ್ದು, ಈ ಥರ ಒಂದು ಚಿಕ್ಕ ಚಿಕ್ಕ ಶಾರ್ಟ್ ಟ್ರಾವೆಲ್ಸ್ ಅಂತೀವಿ ನಾವು. ಅದು ಉದ್ಯೋಗಕ್ಕಾದರೂ ಆಗಿರ್ಬೋದು, ಇಲ್ಲ ಅಂತಂದರೆ ಸ್ವಂತ ಒಂದು ಉಲ್ಲಾಸಕ್ಕಾದರೂ ಆಗಿರ್ಬೋದು, ಹೋಗಿ ಬರುವಂಥದ್ದು ಕಾಣುತ್ತೆ. ಈ ಸಮಯದಲ್ಲಿ ಒಳ್ಳೆಯ ಒಂದು ಶರೀರದ ಒಂದು ಸ್ವಾಸ್ಥ್ಯ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಕಷ್ಟದಲ್ಲಿದ್ದರೂ ಅವ್ರಿಗೆ ಈಗ ಈ ಒಂದು ಸಮಯದಲ್ಲಿ ಅವ್ರಿಗೆ ರಿಕವರಿ, ಅಂದರೆ ಆದಷ್ಟು ಬೇಗ ಅವರು ಸರಿ ಹೋಗ್ತಾರೆ, ಹುಷಾರಾಗ್ತಾರೆ ಅನ್ನೋದು ತೋರಿಸುತ್ತೆ. ಕರ್ಕಾಟಕ ರಾಶಿಗೆ ಇದು 2ನೇ ಮನೆ ಅಧಿಪತಿ 2ನೇ ಮನೆಯಲ್ಲೇ ಕೂತಿರೋದ್ರಿಂದ ಸ್ಯಾಲರಿ, ಅಂದರೆ ಅವರು ತಗೋತಾ ಇರುವಂತಹ ಮಾನಸಿಕ ಒಂದು ಏನು ವೇತನ ಇರುತ್ತೆ ಅದರಲ್ಲಿ ಬಡ್ತಿ ಸಿಗುವಂಥದ್ದು, ಇನ್ಕ್ರಿಮೆಂಟ್ ಸಿಗುವಂಥದ್ದು, ಮತ್ತು ಸ್ಯಾಲರಿಯಲ್ಲಿ ಒಂದು ಪ್ರಾಫಿಟ್ ಬರುವಂಥದ್ದು. ನಿಮಗೆ ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮಗೆ ತಿಂಗಳು ಬರ್ತಾ ಇದ್ದಿದ್ದು ಒಂದು ಕ್ಯಾಶ್ ಫ್ಲೋ ಅಂತ ಇರುತ್ತೆ, ಆ ಒಂದು ದುಡ್ಡು ಬರ್ತಾ ಇತ್ತಲ್ಲ, ಅದು ಲಕ್ಷ್ಮಿ ಅಲ್ವಾ, ಅದು ಒಂಥರ ಒಂದು ಚಂಚಲೆ, ಒಂದು ಸತಿ ಬಂದಂಗೆ ಇನ್ನೊಂದು ಸತಿ ಬರೋಲ್ಲ, ಇದು ಚೆನ್ನಾಗಿ ಬರುವಂಥದ್ದು ತೋರಿಸುತ್ತೆ. ಹಾಗೂ ಕೆಲಸದಲ್ಲಿ ನೀವು ಬದಲಾವಣೆ ಕಾಣಿಸುತ್ತೆ, ಆದರೆ ಬಿಡದೇ ಇರೋದು ಒಳ್ಳೆಯದು. ಆದಷ್ಟು ಇರೋ ಕೆಲಸವನ್ನೇ ಇಟ್ಕೊಂಡು ಅದರಲ್ಲೇ ಮುಂದುವರಿಯೋದು ಒಳ್ಳೆಯದು. ಪಾಠ ಮಾಡೋವಂಥವ್ರಿಗೆ, ಕೌನ್ಸಿಲಿಂಗ್ ಮಾಡೋವಂಥವ್ರಿಗೆ ಮತ್ತು ಅಂತಹ ಒಂದು ಉದ್ಯೋಗದಲ್ಲಿ ಇರುವಂಥವ್ರಿಗೆ ಈ ಒಂದು ಸಮಯ ಭಾಳ ಒಳ್ಳೆಯ ಸಮಯ ಆಗಿರುತ್ತೆ. ಹಾಗೂ ನಾನು ಹೇಳ್ದಂಗೆ ಕೌಟುಂಬಿಕ ವಿಚಾರಗಳಲ್ಲಿ ಅವರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಹಾಗೂ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಆ ಒಂದು ಬಿಗಿ ವಾತಾವರಣ ಇರುತ್ತೆ. ಯಾವಾಗ ಕೆಲಸ ಮುಗಿಯುತ್ತೆ ಅನ್ನುವಂತಹ ಒಂದು ಬಿಗಿ ವಾತಾವರಣ. ಈಗ ಮದುವೆ ವಿಚಾರದಲ್ಲಿ ಮಾತಾಡ್ತಾ ಇರ್ತೀರಾ, ಏನು ಇನ್ನೂ ಅದು ಮುಂದುವರಿತಾ ಇಲ್ವಲ್ಲ ಅಂತಂದರೆ ಇವಾಗ ಮುಂದುವರಿಯುತ್ತೆ, ಆದರೆ ಆ ವಾತಾವರಣ ಹೆಂಗಿರುತ್ತೆ ಅಂತಂದರೆ ಇನ್ನೂ ಯಾಕೋ ನಮಗೆ ಅದು ಆ ಕ್ಲಾರಿಟಿ ಸಿಕ್ಕಿಲ್ಲ, ಅದು ಸರಿ ಹೋಗಬೇಕು, ಇದು ಫ್ರೀ ಆಗಬೇಕು ನಮಗೆ ಅನ್ನುವಂತಹ ಒಂದು ವಾತಾವರಣ ಇರುತ್ತೆ. ನಿಮಗೆ ಇದು ಆರೋಗ್ಯಕ್ಕೆ, ಇದು ಕಣ್ಣಿನ ವಿಚಾರಕ್ಕೆ ನೀವು ಹೊಸ ಒಂದು ಕನ್ನಡಕವನ್ನು ಕೊಂಡ್ಕೊಳ್ಳುವಂತಹ ಸಮಯ. ಕಣ್ಣನ್ನು ತುಂಬ ನೋಯಿಸಬೇಡಿ, ಆದಷ್ಟು ರಾತ್ರಿ ಬೇಗ ಮಲ್ಕೊಳ್ಳಿ, ಹಾಗೂ ಕಣ್ಣಿಗೆ ಬೇಕಾಗಿರುವಂತಹ ಒಂದು ವ್ಯಾಯಾಮವನ್ನು ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಇವಾಗ ಲಿಯೋ ಅಂದರೆ ಸಿಂಹರಾಶಿ ಬಗ್ಗೆ ಮಾತಾಡೋಣ. ಇದು 12 ವರ್ಷಕ್ಕೆ ಒಂದು ಸಾರಿ ಸಿಂಹರಾಶಿಯ 12 ತಿಂಗಳಿಗೆ ಒಂದು ಸಾರಿ, ವರ್ಷಕ್ಕೆ ಒಮ್ಮೆ ಸೂರ್ಯ ಬಂದು ತನ್ನ ಮನೆಯಲ್ಲೇ ತನ್ನ ರಾಶಿಯಲ್ಲೇ ಸಂಚಾರ ಮಾಡುವಂಥದ್ದು ಇರುತ್ತೆ. ನಿಮ್ಮಗಳಿಗೆ ಇದೊಂದು ಒಳ್ಳೆಯ ಒಂದು ವಿಚಾರ. ಯಾರಿಗೆ? ಸಿಂಹರಾಶಿಯವರಿಗೆ ಒಳ್ಳೆಯ ಒಂದು ಅದೇ ಹೇಳ್ದಂಗೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳೋವಂಥದ್ದು, ಅಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಮನ್ನಣೆ ಸಿಗೋವಂಥದ್ದು, ಅದೆಲ್ಲ ಇವಾಗ ಸಿಗೋವಂಥದ್ದು. ರೆಕಗ್ನಿಷನ್ನು, ಲೀಡರ್ಶಿಪ್ಪು, ಆಪರ್ಚುನಿಟೀಸು, ನಿಮಗೆ ಬೇಕಾದಂಗೆ ನಿಮಗೆ ಒಳ್ಳೊಳ್ಳೆ ನಿಮಗೆ ಉದ್ಯೋಗದಲ್ಲಿ ನಿಮಗೆ ಕರೆ ಬರುವಂಥದ್ದು, ಬನ್ನಿ ನಮ್ಗೆ ಇಲ್ಲಿ ಕೆಲಸ ಮಾಡಿ ಅಂತಹ ಒಂದು ಸಮಯ. ಅಂದರೆ ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಆಪರ್ಚುನಿಟಿ ಬೂಸ್ಟಿಂಗ್ ಟೈಮ್ ಅಂತ ಅದಕ್ಕೆ. ಆದರೆ ಇದೇ ಸಮಯದಲ್ಲಿ ನಮಗೆ ಅಹಂಕಾರ ಅನ್ನೋದು ಜಾಸ್ತಿ ಆಗುವಂಥದ್ದು. ಯಾರಾದರೂ ನಮಗೆ ಮರ್ಯಾದೆ ಕೊಟ್ಟರೆ ಮಾತ್ರ ನಾವಲ್ಲಿ ಹೋಗ್ತೀವಿ, ಇಲ್ಲ ಅಂದರೆ ನಾವು ಮಾತಾಡಲ್ಲ, ನಾವು ಹೋಗಲ್ಲ ಅಂತ ಹೇಳಿ ಹಿಂಜರಿಯುವಂತಹ ಸಮಯನೂ ಇದೇನೆ. ಹಾಗಾಗಿ
ಸಿಂಹರಾಶಿಯವರು ಅವರಿಗೆ ಸಿಕ್ಕಿರುವಂತಹ ಒಂದು ಈ ಒಂದು ಇದನ್ನು ಬಿಟ್ಬಿಡಬಾರ್ದು. ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಆಪರ್ಚುನಿಟಿ ಅಂದರೆ ಅವಕಾಶವನ್ನು ಬಿಟ್ಬಿಡಬಾರ್ದು. ಒಳ್ಳೆಯ ಒಂದು ಏನು ಆರೋಗ್ಯ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ತೊಂದರೆಗಳು ಬರೋ ಅಂಥದ್ದು ಅಂದರೆ ಪಿತ್ತಕ್ಕೆ ಸೇರಿದಂಗೆ ತೊಂದರೆಗಳು ಬರೋ ಅಂಥದ್ದು, ಮುಖದ ಮೇಲೆ ಮೊಡವೆ ಆಗಿರ್ಬೋದು, ತಲೆ ಮೇಲೆ ಒಂದು ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರ್ಬೋದು ಬರೋ ಅಂಥದ್ದು, ಇದೆಲ್ಲ ಊಟ ವಿಚಾರದಲ್ಲಿ ನೀವು ಎಷ್ಟು ಬದಲಾವಣೆ ಮಾಡ್ತೀರಾ ನೋಡ್ಕೊಳ್ಳಿ. ಆ ಒಂದು ತಂಪಾಗಿರುವಂತಹ ಊಟವನ್ನು ಮಾಡಿ, ಶೀತವಾಗಿರುವಂಥದ್ದನ್ನು ಮಾಡಬೇಡಿ, ನಿಮಗೆ ಎಲ್ಲ ಸರಿ ಹೋಗುತ್ತೆ. ಹೆಂಡತಿ ಮಕ್ಕಳ ಜೊತೆ ಆಗಲಿ ಪ್ರತ್ಯೇಕವಾಗಿ ತನ್ನ ಕಳತ್ರ ಅಂದರೆ ಹೆಂಡತಿ ಆಗಿರಲಿ ಗಂಡನ ಜೊತೆ ಆಗಿರಲಿ ಆದಷ್ಟು ನೆಮ್ಮದಿಯಾಗಿರ್ರಿ. ಈ ವಿಚಾರದಲ್ಲಿ ಗಲಾಟೆ ಮಾಡಿಕೊಂಡ್ರೆ ಇಬ್ಬರ ಮಧ್ಯಾಹ್ನ ಒಂದು ತರಹದ ಒಂದು ಸೈಲೆನ್ಸ್ ಅಂತೀವಿ, ಅಂದರೆ ಏನೂ ಮಾತಾಡದೇ ಇರೋಂಗೆ ನಿಶ್ಶಬ್ದತೆಯನ್ನು ಶುರು ಮಾಡಿಬಿಡ್ತೀರಾ. ಆಮೇಲೆ ಅದು ಶುರು ಮಾಡಿಬಿಟ್ರೆ ತಿಂಗಳಂಗಟ್ಲೆ ನಡೆಯುತ್ತೆ. ಆದಷ್ಟು ಮಾತನಾಡೋ ಹಂತದಲ್ಲೇ ಇರ್ರಿ. ಯಾರ್ಯಾರಿಗೆ ಸ್ವಲ್ಪ ಮಾತಾಡ್ತಾ ನಮ್ಗಳಿಗೆ ಗಲಾಟೆ ಆಗತ್ತೆ ಅಂತ ಗೊತ್ತಾಗತ್ತೆ, ಆದಷ್ಟು ಬೇಗ ಅದನ್ನು ಸಡಲಪಡಿಸಿ ಸೈಲೆಂಟ್ ಮಾಡ್ಕೊಂಬಿಡಿ. ಅಂದರೆ ಸೈಲೆಂಟ್ ಅಂತಂದರೆ ಅದು ಸರಿ ಮಾಡ್ಕೊಂಬಿಡ್ರಿ. ತುಂಬ ಇದರಲ್ಲಿ ಯಾಕೆ ಅಂತಂದರೆ ಯಾವಾಗ ಸೂರ್ಯ ಕೂತ್ಕೋತಾನೆ ಲಗ್ನದಲ್ಲಿ, ನಾನು ಯಾಕೆ ಅವನ ಮಾತು ಕೇಳಬೇಕು ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಹಂಗೆ ಗಂಡನಿಗೆ ಅವಳು ಯಾರು ನನ್ನ ಇದನ್ನು ಕೇಳೋಕ್ಕೆ ಅನ್ನೋ ಒಂದು ಈಗೋಯಿಸ್ಟಿಕ್ ಅಹಂಕಾರದಲ್ಲಿ ಒಂದು ಪ್ರಶ್ನೆ. ಆ ಪ್ರಶ್ನೆ ಬಂದಾಗ ಇಬ್ಬರ ಮಧ್ಯೆ ಬಂದು ಆ ಸಾಮರಸ್ಯ ಕೆಟ್ಟು ಅವರಿಬ್ಬರ ಮಧ್ಯೆ ಒಂದು ಮಾನಸಿಕವಾಗಿ ಒಂದು ನಿಶ್ಶಬ್ದತೆ ಶುರು ಆಗಿಬಿಟ್ರೆ ಅದು ಚೆನ್ನಾಗಿರಲ್ಲ ಅಂತ. ಅದಕ್ಕೋಸ್ಕರ ಮತ್ತು ಯಾವುದೇ ಒಂದು ಕೆಲಸವನ್ನು ನಾನು ಗೆದ್ದು ತೋರಿಸ್ಬೇಕು, ಅವ್ರಿಗೆ ನಾನು ತೋರಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಹೈ ಕಾನ್ಫಿಡೆನ್ಸಲ್ಲಿ ಹೋಗ್ಬಿಟ್ಟು ಆ ಒಂದು ಅಹಂಕಾರದಲ್ಲಿ ನಾವು ಓಡೋಗಿ ಮಾಡುವಂಥದ್ದು, ಆ ಥರ ಮಾಡುವಂತಹ ದುಡ್ಡು ಬಂದು ಕಳ್ಕೊಂಡ್ಬಿಡ್ತೀರಾ. ದಯವಿಟ್ಟು ಆ ಕೋಪದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಇವಾಗ ವಿರ್ಗೋ ಅಂದರೆ ಕನ್ಯಾ ರಾಶಿಗೆ ಹೋದರೆ ಸೂರ್ಯ ಒಂದು 12ನೇ ಮನೆ ಅಧಿಪತಿ ಆಗಿರುವಂತಹ ಸೂರ್ಯ 12ನೇ ಮನೆಯಲ್ಲೇ ಗೋಚಾರವನ್ನು ಮಾಡ್ತಾ ಇದ್ದಾನೆ. 17 ಆಗಸ್ಟಿಂದ 17 ಸೆಪ್ಟೆಂಬರ್ವರೆಗೂ ಕಷ್ಟದಲ್ಲಿರುವಂತಹ ಸಮಯ. ಕೆಲಸಗಳಲ್ಲಿ ನಿಮಗೆ ಬಡ್ತಿ ಜೊತೆಗೆ ನಿಮಗೆ ಸ್ಥಾನ ಪಲ್ಲಟ ಅಂದರೆ ಈ ಕಡೆಯಿಂದ ಆ ಕಡೆ ಟ್ರಾನ್ಸ್ಫರ್ ಆಗುವಂತಹ ಸಮಯ. ಹೊರದೇಶಕ್ಕೆ ಹೋಗುವಂತಹ ಸಮಯ. ಹೊರದೇಶ ಅಂತಂದರೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಸಡನ್ನಾಗಿ ಗುಜರಾತಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹಾಕ್ಬಿಟ್ರೆ ಅದು ಹೊರ ದೇಶನೇ. ನಿಮಗೆ ಬೆಂಗಳೂರು ಊಟಕ್ಕೂ ಗುಜರಾತ್ ಗಾಳಿಗೂ ಊಟಕ್ಕೂ ಏನೂ ಸಂಬಂಧನೇ ಇರಲ್ಲ. ಅದನ್ನು ನಾವು ಫಾರಿನ್ ಟ್ರಾವೆಲ್ ಅಂತಲೇ ಕರಿತೀವಿ. ಹಾಗೂ ಬೇಡವಾದ ಒಂದು ಆರೋಗ್ಯಕ್ಕೆ ಬೇಕಾಗಿರುವಂಥ ಔಷಧಿಗೆ ಖರ್ಚುಗಳು ಕಾಣಿಸ್ತಾ ಇವೆ. ಸೊ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಹಾಗೂ ಮದುವೆ ವಿಚಾರದಲ್ಲಿ ಸೂರ್ಯ ಯಾವಾಗ 12ನೇ ಮನೆಗೆ ಬಂದುಬಿಡ್ತಾನೆ, ನಿಮಗೆ ಒಂದು ಸ್ಪಿರಿಚುವಲ್ ಆಧ್ಯಾತ್ಮ ಚಿಂತನೆ ಚೆನ್ನಾಗಿರುತ್ತೆ. ಅದರಲ್ಲಿ ನಿಮ್ಮ ಟೈಮನ್ನು ನೀವು ತೊಡಗಿಸ್ಕೊಳ್ಳಿ. ಆದಷ್ಟು ತಮ್ಮ ಒಂದು ಗಂಡ ಆಗಿರಲಿ ಹೆಂಡತಿ ಆಗಿರಲಿ ತಮ್ಮ ಒಂದು ಸಂಬಂಧದಲ್ಲಿ ಎಷ್ಟಾಗತ್ತಷ್ಟು ಮಾತ್ರ ಮಾತಾಡಿ. ಇಲ್ಲಿ ಏನಾಗತ್ತೆ ಅಂತಂದರೆ ಮಾತು ಮನೆ ಹಾಳು ಮಾಡ್ತು ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಆಗುವಂತಹ ಒಂದು ಸಮಯ ಇದೆ. ಅದನ್ನು ಮಾಡ್ಕೋಬೇಡಿ ಅಂತ ಅಷ್ಟೇ. ಆರೋಗ್ಯ ವಿಚಾರದಲ್ಲಿ ಆದಷ್ಟು ಬೇಗ ಮಲಗಿ. ಇದು ಲೇಟಾಗಿ ಮಲಗಿದಷ್ಟು ನಿಮಗೆ ಕಣ್ಣಿನ ನೋವು ಮತ್ತು ಚಿಕ್ಕ ಪುಟ್ಟ ಸರ್ಜರಿ ಆಗುವಂತಹ ಒಂದು ಸಮಯ ಆಗಿರೋದ್ರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಲಿಬ್ರಾ ಅಂದರೆ ತುಲಾ ರಾಶಿಗೆ 11ನೇ ಮನೆ ಅಧಿಪತಿ ಆಗಿರುವಂತಹ ಸೂರ್ಯ 11ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ಭಾಳ ಒಳ್ಳೆಯ ಒಂದು ಸಂಚಾರ. ಸೂರ್ಯ ನೋಡ್ರಿ 3, 6, 11 ಇಂತಹ ಮನೆಗಳಲ್ಲಿ ಉಪಚಯ ಸ್ಥಾನಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಒಳ್ಳೆಯ ಒಂದು ನಮಗೆ ಪರಿಣಾಮ ಮತ್ತು ಒಂದು ಫಲಿತಾಂಶವನ್ನು ಕೊಡ್ತಾನೆ. ಈಗ ಇದು ಇರೋದರಲ್ಲಿ ಬೆಸ್ಟ್ ನಂಬರ್ 1 ಟ್ರಾನ್ಸಿಟ್ ಅಂತ ಕರಿತೀವಿ 11ನೇ ಮನೆ. ಇದು ಬಂದು ಒಳ್ಳೆಯ ಒಂದು ಲಾಭಗಳನ್ನು ಕೊಡುವಂಥದ್ದು ಮತ್ತು ನಿಮ್ಮ ಇದು ವ್ಯಾಪಾರ ಮತ್ತು ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಸಮಯ, ಪ್ರಮೋಷನ್ ಸಿಗುವಂತಹ ಸಮಯ, ನಿಮಗೆ ತಿಂಗಳ ಒಂದು ಸ್ಯಾಲರಿ ಏನು ಬರ್ತಾ ಇದೆ, ನಿಮ್ಗೆ ಇನ್ಕಮ್ ಏನು ಬರ್ತಾ ಇದೆ ಅದನ್ನು ಡಬಲ್ ಮಾಡುವಂತಹ ಸಮಯ, ಚೆನ್ನಾಗಿರುವಂತಹ ಸಮಯ.
ಇದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಸಡನ್ನಾಗಿ ತೊಗೊಂಡೋಗ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಒಂದಕ್ಕೆ ಎರಡಕ್ಕೆ ನಾಲ್ಕು ಆಟ ಆಡ್ತೀನಿ ಅಂತ ಹೇಳಿ ಆಟ ಆಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದು ಜಾತಕದಲ್ಲಿ ಪಂಚಮ ಸ್ಥಾನ ಚೆನ್ನಾಗಿದ್ದು, ಪಂಚಮಾಧಿಪತಿ ಚೆನ್ನಾಗಿದ್ದು, ಲಗ್ನಾಧಿಪತಿ ಚೆನ್ನಾಗಿದ್ರೇ ಚೆನ್ನಾಗೋದು. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಒಂದು ಅರ್ಧ ವರ್ಷ ಓದ್ಬಿಟ್ಟಿದ್ದೀವಿ ನಾವು, ಆಮೇಲೆ ಇಲ್ಲಿ 2 ಕಡೆ ಟ್ರೈನಿಂಗ್ ಹೋಗ್ಬಿಟ್ಟಿದ್ದೀವಿ, ನಮ್ಗೆ ಇವಾಗ ಇಲ್ಲಿ ಸ್ಟಾಕ್ ಟ್ರೇಡಿಂಗಲ್ಲಿ ನಮಗೆ ಭಾಳ ಬುದ್ಧಿ ಇದೆ, ನಾವು ಇಲ್ಲಿ ಹಾಕಿದ ತಕ್ಷಣ ತುಂಬ ದುಡ್ಡು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅರ್ಧ ವರ್ಷ ಓದ್ಬಿಟ್ರಲ್ಲ, ನಿಮಗೆ ಶೇರ್ ಮಾರ್ಕೆಟಲ್ಲಿ ಅಷ್ಟೊಂದು ಬುದ್ಧಿ ಬಂದ್ಬಿಡಲ್ಲ. ನಿಮ್ಮ ಒಂದು ಭಾಗ್ಯಸ್ಥಾನ ಚೆನ್ನಾಗಿದ್ರೆ ನೀವು ಹಾಕಿದ್ರೆ ಬಂದ್ಬಿಡ್ಬೋದು. ಎಷ್ಟೋ ಜನಕ್ಕೆ ಹಾಕಿದ್ದೆಲ್ಲ ಹೊರಟೋಗ್ಬಿಡುತ್ತೆ. ಸುಮ್ಮನೆ ಹಾಗೆ ನಷ್ಟ ಮಾಡ್ಕೋಬೇಡಿ ಅಂತ. ಇವಾಗ ಈ ಒಂದು ವಿರ್ಗೋ ಏನೋ ಲಿಬ್ರಾ ತುಲಾರಾಶಿಯಲ್ಲಿ ಕೂತಿರೋ ಅಂಥವ್ರಿಗೆ, ತುಲಾರಾಶಿಯವ್ರಿಗೆ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಅಂತೀವಿ ನಾವು, ಸ್ನೇಹಿತರ ಜೊತೆಗೆ ಆಗಲಿ ಮತ್ತು ನಮ್ಮ ಸಂಬಂಧಿಕರ ಜೊತೆ ಆಗಲಿ ಒಳ್ಳೆಯ ಸಮಯ, ಚೆನ್ನಾಗಿರುವಂತಹ ಸಮಯ. ಆ ಸಮಯವನ್ನು ಚೆನ್ನಾಗಿ ನಾವು ಸುಖಕರವಾಗಿ ನಾವು ಎಂಜಾಯ್ ಮಾಡಬೇಕು. ಸ್ಕಾರ್ಪಿಯೋ ಅಂದರೆ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಬಂದು 10ನೇ ಮನೆ ಅಧಿಪತಿ 10ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ಇದು ಒಂದು ಉಪಚಯ ಸ್ಥಾನವಾಗಿರೋದ್ರಿಂದ ಸೂರ್ಯ ಬಂದು 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ನಿಮ್ಮ ಒಂದು ಕರಿಯರ್, ಅಂದರೆ ನೀವು ಮಾಡ್ತಾ ಇರೋಂತಹ ಉದ್ಯೋಗ ವಿಚಾರಗಳಲ್ಲಿ ಇದು ಪೀಕ್ ಟೈಮ್, ಅಂದರೆ ಭಾಳ ಉನ್ನತವಾದಂತಹ ಸಮಯ. ಆದರೆ ಒಂದು ಹುಷಾರಾಗಿರಬೇಕು, 10ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಸುಮಾರು ಜನ ನಿಮ್ಮ ಕಾಲು ಎಳೆಯೋದಕ್ಕೆ ಆಗಲಿ, ನಿಮ್ಮ ಹಿಂದ್ಗಡೆ ಬೆನ್ನಿಗೆ ಚೂರಿ ಹಾಕುವಂಥ ಜನ ಇರ್ತಾರೆ. ಆದಷ್ಟು ಅವರಿಂದ ತಪ್ಪಿಸ್ಕೊಳ್ಳಿ. ಹಾಗೆ ಚೂರಿ ಹಾಕೋರು ಇದ್ದಾರೆ ಅಂತ ಹೇಳಿದ್ದಕ್ಕೆ ನಾವೇನೋ ಅಲ್ಲಿಂದ ಬಿಟ್ಬಿಟ್ಟು ಓಡೋಗೋ ಅಂಥದ್ದಲ್ಲ, ಎಲ್ಲೋದ್ರೂ ಇರ್ತಾರೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ಆದಷ್ಟು ನಿಮ್ಮ ವಿಚಾರ ಮತ್ತು ಸಮಯ ಇದೆಲ್ಲ ನೋಡಿಕೊಂಡು ನೀವು ಹುಷಾರಾಗಿರ್ಬೇಕೇ ಹೊರತು ಕಣ್ಣು ಮುಚ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತಂದರೆ ಅದು ಕಣ್ಣು ಮುಚ್ಕೊಂಡು ಕೆಲಸ ಆಗೋಂಥದ್ದಲ್ಲ. ಇಲ್ಲಿ ಯಾರಾದರೂ ಒಬ್ಬರು ನಿಮ್ಮನ್ನು ಪಕ್ಕಕ್ಕೆ ತಳ್ಳೋ ಅಂಥ ಜನ ಇರ್ತಾರೆ. ಹಾಗೂ ಇದು ಬಂದ್ಬಿಟ್ಟು ನೀವು ಗೌರ್ಮೆಂಟಿಗೆ ಸೇರಿದಿರುವಂಥದ್ದು, ಅಂದರೆ ಸರ್ಕಾರಕ್ಕೆ ಮತ್ತು ಸರ್ಕಾರಕ್ಕೆ ಸೇರಿರುವಂತಹ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡೋದು, ಅಂದರೆ ಆ ಒಂದು ಇದಕ್ಕೆ ಸಂಸ್ಥಾನಗಳಿಗೆ ಸೇರಿರುವಂತಹ ಕೆಲಸಕ್ಕೆ ನಿಮಗೆ ಕೆಲಸ ಸಿಗುವಂತಹ ಯಾರ್ಯಾರು ಕೆಲಸ ಹುಡುಕ್ತಾ ಇರ್ತಾರೆ. ಇವಾಗ ಯಾರು ಸ್ಕಾರ್ಪಿಯೋ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೆ ಅಂಥವ್ರಿಗೆ ಇಂತಹ ಸಮಯದಲ್ಲಿ ಕೆಲಸ ಸಿಗುವಂಥದ್ದು ಕಾಣುತ್ತೆ. ಮತ್ತೆ ತಿರ್ಗಾ ಈ ಸೂರ್ಯ ಅಂತಂದರೆ ನಮಗೆ ಈ ಕೌಟುಂಬಿಕ ಕಲಹ ಮತ್ತು ವಿಚಾರಗಳಲ್ಲಿ ಕೋರ್ಟು ಕೇಸು ಹೋಗುವಂಥ ವಿಚಾರಗಳನ್ನು ದಯವಿಟ್ಟು ಇಟ್ಕೋಬೇಡಿ ಈ ಸಮಯದಲ್ಲಿ. ಇದು ಒಳ್ಳೆಯದಲ್ಲ. ಈ 30 ದಿವಸ ಹೆಂಗಾದರೂ ಮಾಡಿ ಆ ತರಹ ಒಂದು ಕೌಟುಂಬಿಕ ಕಲಹ ಇರಲಿ, ಯಾವುದೇ ಒಂದು ಆಸ್ತಿ ವಿಚಾರ ಇರಲಿ, ಆ ವಿಚಾರಗಳಿಗೆ ಯಾವತ್ತೂ ತಲೆ ಹಾಕಕ್ಕೆ, ಅಂದರೆ ಅದಕ್ಕೆ ಇವತ್ತು ಪೇಪರ್ ಮಾಡೋದೇ ಆಗಲಿ, ಏನೇ ಮಾಡೋದೇ ಆಗಲಿ, ನೋಟಿಸ್ ಕೊಡೋದೇ ಆಗಲಿ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಸಮಯದಲ್ಲಿ ಆದಷ್ಟು ಸಂಯಮ ಇಟ್ಕೊಂಡು, ಕಾಮ್ ಆ್ಯಂಡ್ ಕ್ವೈಟ್ ಅಂತೀವಿ ನಾವು, ಸಂಯಮ ಮತ್ತು ಸೈಲೆಂಟಾಗಿರ್ರಿ. ಈ ಒಂದು ಸಮಯದಲ್ಲಿ ಗಲಾಟೆ ಮಾಡ್ಕೊಬಿಡ್ರಿ. ಯಾಕಪ್ಪ ಅಂತಂದರೆ ಶನಿ ಬಂದು 5ನೇ ಮನೆಯಲ್ಲೂ ವಕ್ರ ಶನಿ, ಹಾಗೂ ಕುಜ ಬಂದು ಲಗ್ನಾಧಿಪತಿ ಅಷ್ಟಮದಲ್ಲಿ ಕೂತಿದ್ದಾನೆ. ಅದಕ್ಕೋಸ್ಕರ ಇದೊಂದು ವಿಚಾರವನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ. ಸ್ಯಾಜಿಟೇರಿಯಸ್ ಅಂದರೆ ಧನುರ್ ರಾಶಿಯವರಿಗೆ ಸೂರ್ಯ ಬಂದು 9ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಕೂತ್ಕೊಂಡಿದೆ, ಭಾಳ ಒಳ್ಳೆಯದು. ಆದರೆ ಕೆಲವು ವಿಚಾರಗಳು ಸ್ವಲ್ಪ ಕಷ್ಟ ಇರುತ್ತೆ. ಯಾವುದು, ತಂದೆಯ ಒಂದು ಆರೋಗ್ಯ ವಿಚಾರಗಳಲ್ಲಿ ಸ್ವಲ್ಪ ನಿಮ್ಮ ಕಣ್ಣು ಇರಲಿ. ಹಾಗೂ ಅವರ ಜೊತೆ ಮಾತಾಡಬೇಕಾದ್ರೆ ಆದಷ್ಟು ನಿಮ್ಮ ಒಂದು ತಾಳ್ಮೆಯನ್ನು ತೋರಿಸಿ. ಯಾಕಂತಂದರೆ ಅವರಿಗೆ ಈಗ ಸೂರ್ಯ ತನ್ನ ರಾಶಿಯಲ್ಲೇ ಓಡ್ತಾ ಇರೋದ್ರಿಂದ ಅವರು ಉಚ್ಚ ಸ್ಥಾನದಲ್ಲಿರ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ ಬಾರೋ ಹೋಗೋ ಅಂತಾನೆ ಮಾತಾಡ್ತಾ ಇರ್ತಾರೆ. ನಾವು ಏನು ನಮ್ಮ ತಂದೆ ಈ ಥರ ಮಾತಾಡ್ತಾರಲ್ಲ ನಮ್ಮ ಜೊತೆ ಅಂತ ಹೇಳಿ ಅವ್ರ ಜೊತೆ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಕೀಳಿಸ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇರಲ್ಲ. ಅವ್ರು ಹೇಳ್ತಾ ಇರ್ತಾರೆ, ನೀವು ಕೇಳಿಸ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ನಾವು 1 ವೇ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಅಂದರೆ ಸೂರ್ಯ ಯಾವಾಗ ಕೂತ್ಕೋತಾನೆ ಸಿಂಹರಾಶಿಯಲ್ಲಿ, ಅದು ಸಿಂಹರಾಶಿ 9ನೇ ಮನೆ ಆಗಿದ್ದು ನಿಮ್ಮ ಲಗ್ನಕ್ಕೆ, ಅದು ತಂದೆಯ ಒಂದು ಸ್ಥಾನವಾಗಿದ್ದು, ಆ ಪಿತೃಸ್ಥಾನದಲ್ಲಿ ಸೂರ್ಯ ಪಿತೃಕಾರಕನಾಗಿರೋ ಸೂರ್ಯ ಕೂತ್ಕೊಂಡಿರ್ಬೇಕಾದ್ರೆ ಅದು ಭಾಳ ಬಲಿಷ್ಠವಾಗಿರುತ್ತೆ. ಅಂದರೆ ನಿಮಗೆ ತಂದೆಗೆ ಇವಾಗ ಮಾನಸಿಕವಾಗಿ ಬಲಿಷ್ಠತೆ ಕೊಟ್ಟಿದೆ. ಆ ಟೈಮಲ್ಲಿ ಆ ಸಮಯದಲ್ಲಿ ಹೋಗ್ಬಿಟ್ಟು ವಾದ ಮಾಡಿದ್ರೆ ಒಪ್ಪಲ್ಲ, ಅವರು ಹಠ ಮಾಡಿ ಕೂತಿರ್ತಾರೆ. ಸೊ ಹಾಗಾಗಿ ಎಷ್ಟಾಗತ್ತೆ ಅಷ್ಟರಲ್ಲಿ ನಾವು ನಮ್ಮ ಕೆಲಸ ಮುಗಿಸ್ಕೋಬೇಕು.
ಪಿಲಿಗ್ರಿಮೇಜ್ ಅಂದರೆ ನಮಗೆ ಈ ದೇವರ ದರ್ಶನ, ದೇವಸ್ಥಾನಗಳ ದರ್ಶನ, ಇದಕ್ಕೆ ಸರಿಯಾದಂತಹ ಸಮಯ ಮತ್ತು ಉನ್ನತ ಶಿಕ್ಷಣಗಳಿಗೆ ಹೋಗಬೇಕು ಅಂತಂದರೆ ಗುರುಗಳ ಒಂದು ಆಶೀರ್ವಾದ ಈ ಒಂದು ಸಮಯದಲ್ಲಿ ಇರುತ್ತೆ. ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಜಾಗ, ದೂರ ದೇಶದಲ್ಲೇ ಆಗಿರಲಿ, ಹೊಸ ಹಾಸ್ಟೆಲೇ ಆಗಿರಲಿ, ಹೊಸ ವಿದ್ಯಾಲಯವೇ ಆಗಿರಲಿ, ಒಳ್ಳೆಯ ಜಾಗದಲ್ಲಿ ಅವರಿಗೆ ಒಂದು ಅಡ್ಮಿಷನ್ ಸಿಗುವಂಥದ್ದು ಕಾಣುತ್ತೆ. ಯಾರು ಧನುರ್ ರಾಶಿಯಲ್ಲಿ ಹುಟ್ಟಿದ್ದಾರೆ ಅವರಿಗೆ. ಕೇಪ್ರಿಕಾನ್ ಅಂದರೆ ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡಿರ್ತಾನೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಸೂರ್ಯನಿಗೆ ಮಾತ್ರ ಅಷ್ಟಮ ಸ್ಥಾನ ಸ್ಥಿತ ದೋಷ ಇರಲ್ಲ. ಅಷ್ಟಮ ಸ್ಥಾನಾಧಿಪತಿ ಅಷ್ಟಮ ಸ್ಥಾನದಲ್ಲೇ ಕೂತಿರೋದ್ರಿಂದ ದೋಷ ಬರುತ್ತೆ ಅಂತಾರಲ್ಲ, ಅದು ಬರಲ್ಲ ಸೂರ್ಯನಿಗೆ. ಆದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ತೊಂದರೆಗಳಿರುತ್ತೆ. ಹೆಲ್ತ್ ಪ್ರಾಬ್ಲಮ್ಸ್ ಅಂತೀವಿ, ಆರೋಗ್ಯ ವಿಚಾರಗಳಲ್ಲಿ ತೊಂದರೆ ಇರುತ್ತೆ. ಕೋಪ, ಪಠಾತ್ ಅಂತ ಕೋಪ ಬರುವಂಥದ್ದು, ಪಿತ್ತ ನೆತ್ತಿಗೆ ಇರುವಂಥದ್ದು, ಮತ್ತು ರಕ್ತದಲ್ಲಿ ಅಸಮತೋಲನ, ರಕ್ತ ಚಲನವಲನೆಯಲ್ಲಿ ಅಂದರೆ ಸರ್ಕ್ಯುಲೇಷನ್ನಲ್ಲಿ ಡಿಸ್ರಪ್ಷನ್ ಇನ್ ಸರ್ಕ್ಯುಲೇಷನ್ ಅಂತೀವಿ, ಅಸಮತೋಲನ ಆಗುವಂಥದ್ದು, ತಲೆ ಸುತ್ತಿ ತಪ್ಪಂದು ಬೀಳುವಂಥದ್ದು, ಅದೆಲ್ಲ ಆಗುವಂಥ ಸಮಯ ಇರುತ್ತೆ. ಯಾರ್ಯಾರಿಗೆ ಮತ್ತು ಬಿ ಪಿ ಕಾಯಿಲೆ ಇರುತ್ತೆ ಮತ್ತು ಯಾರ್ಯಾರಿಗೆ ಅನಿಮಿಕ್ ಆಗಿರುತ್ತೆ, ರಕ್ತದಲ್ಲಿ ಶಕ್ತಿ ಕಮ್ಮಿ ಇರುತ್ತೆ, ದಯವಿಟ್ಟು ಈ ಒಂದು ಸಮಯದಲ್ಲಿ ಒಳ್ಳೆಯ ಒಂದು ಔಷಧಿಯನ್ನು ತಗೊಂಡು ನೆಮ್ಮದಿಯಿಂದ ಇರೋದು ಕಲೀರಿ. ಜಾಸ್ತಿ ಈ ಸಮಯದಲ್ಲಿ ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ಎಲ್ಲ ಕೆಲಸನ ತಲೆ ಮೇಲೆ ಹಾಕ್ಕೊಂಡ್ಬಿಟ್ಟು ಸುಸ್ತಾಗ್ಬಿಟ್ಟು ಬಿದೋಗ್ಬೇಡಿ. ಯಾಕೆ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸುಮ್ಮನೆ ಬೇಡವಾದ ಗಿಪ್ಸ್ ಹಾಕ್ಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ PhD ಮಾಡುವಂತಹ ಮಕ್ಕಳಿಗೆ ಯಾರ್ಯಾರು ಸ್ನಾತಕರಿರ್ತಾರೆ, ಸ್ನಾತಕೋತ್ತರ ಪದವಿ ಮಾಡ್ತಾ ಇರ್ತಾರೆ, ಅವ್ರಿಗೆ ಒಳ್ಳೆಯ ಒಂದು PhD ಮಾಡುವಂತಹ ಒಂದು ಅವಕಾಶ ಇವಾಗ ಸಿಗತ್ತೆ. ಹಾಗೂ ಯಾರ್ಯಾರಿಗೆ ತಂದೆಯಿಂದ ಆಸ್ತಿ ಬರುವಂಥದ್ದು ಇರುತ್ತೆ, ಇಲ್ಲ ತಾಯಿಯಿಂದ ಆಸ್ತಿ ಬರುವಂತಿರುತ್ತೆ ಅಂದರೆ ನಾವು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತೀವಿ. ಕೌಟುಂಬಿಕ ಒಂದು ಕಲಹಗಳಲ್ಲಿ ಇದ್ದು ಅದೆಲ್ಲ ಸರಿ ಹೋಗಿ ಬರೋವಂಥದ್ದು, ಇವಾಗ ಅದು ಒಂದು ಸ್ವಲ್ಪ ಮುಂದೆ ಹೋಗಿ ಸರಿ ಆಗತ್ತೆ ಬರುತ್ತೆ ಅಂತ ಅನಿಸೋವಂತಹ ಒಂದು ಸಮಯ. ಹಾಗೂ ಬೇಡವಾದಂತಹ ಒಂದು ಸ್ಥಾನಪಲ್ಲಟ ಅಂದರೆ ಅನ್ವಾಂಟೆಡ್ ಟ್ರಾನ್ಸ್ಫರ್ ಆಗುವಂತಹ ಸಮಯ ಇರುತ್ತೆ ಇವಾಗ. ಹಾಗೂ ಇನ್ಶೂರೆನ್ಸ್ ಏಜೆಂಟ್ಗಳಿಗೆ ಒಳ್ಳೆ ಸಮಯ ಇದು. ಅಂದರೆ ಆಗೋವರೆಗೂ ಒಳ್ಳೆ ಸಮಯ, ಆಗಿರೋವರೆಗೂ ಒಳ್ಳೆ ಸಮಯ ಇದು. ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಅಷ್ಟಮಾಧಿಪತಿ ಆಗಿರೋನು ಅಷ್ಟಮ ಸ್ಥಾನದಲ್ಲೇ ಕೂತ್ಕೊಂಡಿರೋದ್ರಿಂದ ಇನ್ಶೂರೆನ್ಸಲ್ಲಿ ಇರೋವಂಥವ್ರಿಗೆ ಮತ್ತು ಅವ್ರಿಗೆ ಆಗಬೇಕು ಅಂತ ಇನ್ಶೂರೆನ್ಸ್ ಏಜೆಂಟ್ಸ್ ಆಗಬೇಕು ಅಂತಿರೋರಿಗೆ ಇದು ಒಳ್ಳೆಯ ಸಮಯ ಆಗಿರುತ್ತೆ. ಮದುವೆ ವಿಚಾರದಲ್ಲಿ ಅಂದರೆ ಸಾಂಸಾರಿಕ ವಿಚಾರದಲ್ಲಿ ಮದುವೆ ಆಗಿರೋವಂಥವ್ರಿಗೆ ಆದಷ್ಟು ನಿಮ್ಮ ನಾಲಿಗೆ ನಿಮ್ಮ ಹಠೋತ್ತಿಯಲ್ಲಿ ಇರಲಿ. ಅಂದರೆ ಸುಮ್ಮನೆ ಏನೋ ಒಂದು ಮಾತಾಡ್ಬಿಟ್ರೆ ಇರೋದು ಹಾಳು ಮಾಡ್ಕೊಂಡ್ಬಿಡ್ತೀರಾ, ಯೋಚನೆ ಮಾಡಿ ಮಾತಾಡಿ ಅಂತ ಒಂದು ವಿಚಾರ ಇದೆ. ಇವಾಗ ಕುಂಭರಾಶಿಗೆ ಬರೋಣ. ಕುಂಭರಾಶಿಯಲ್ಲಿ ಸೂರ್ಯ ಬಂದು 7ನೇ ಮನೆ ಅಧಿಪತಿಯಾಗಿ 7ನೇ ಮನೆಯಲ್ಲೇ ಕೂತಿರ್ತಾರೆ ಕುಂಭರಾಶಿಯವರಿಗೆ. ಅಂದರೆ ನೀವು ನೋಡ್ಬೋದು, ಕುಂಭರಾಶಿಯಿಂದ ಲೆಕ್ಕ ಹಾಕ್ತಂದ್ರೆ ಕರೆಕ್ಟ್ ಆಪೋಸಿಟ್ 7th ಹೌಸಲ್ಲಿ ಕೂತಿದ್ದಾನೆ, ಅಂದರೆ 7ನೇ ಮನೇಲಿ ಕೂತಿದ್ದಾನೆ. ಸಾಂಸಾರಿಕ ಜೀವನ ಆಗಿರಲಿ ಮತ್ತು ಯಾವುದೇ ಥರದ ನಮ್ಮ ಸಂಬಂಧಗಳಲ್ಲಿರಲಿ ಆದಷ್ಟು ಹುಷಾರಾಗಿರಬೇಕು. ಇದು ಸೂರ್ಯ ಇದು ಸುಮ್ಮನೆ ಯಾವುದೋ ಒಂದು ಗ್ರಹ ಅಲ್ಲ. ಮದುವೆ ವಿಚಾರ, ಮದುವೆ ಆಗಬೇಕು ಅಂತಿರೋರು ಆದಷ್ಟು ನೋಡಿ ಮಾಡಿ ಆವತ್ತಿನ, ಈಗ ಏನಾಗಿರುತ್ತೆ ಅಂತಂದರೆ ಮಾತಾಡ್ತಾ ಇದ್ದೀವಿ ಸರ್ ಇನ್ನೇನು ಎಂಗೇಜ್ಮೆಂಟ್ ಆಗಬೇಕು, ಇಲ್ಲ ಎಂಗೇಜ್ಮೆಂಟ್ ಆಗಿರುತ್ತೆ ಮದುವೆ ಆಗಬೇಕು ಅಂತ ಹೇಳಿ ಈ ಮಧ್ಯಂತರ ಸಮಯ ಅಂತಾರಲ್ಲ, ಇಂಟರ್ವಲ್ಲು, ಅದರಲ್ಲಿ ಓಡಾಡ್ತಾ ಇರ್ತೀವಿ ನಾವು. ಈ ಕಡೆ ಪಕ್ಕ ಮದುವೆನೂ ಇನ್ನೂ ಆಗಿಲ್ಲ ಅಂದರೆ ಹುಡುಗಿ ನೋಡಿರ್ತೀವಿ, ಇಲ್ಲ ಹುಡುಗನ ನೋಡಿರ್ತೀವಿ, ಮಾತಾಡ್ತಾ ಇರ್ತೀವಿ, ಇವಾಗ ನಡೀತಾ ಇರುತ್ತೆ ಮಾತುಕತೆ. ಈ ಒಂದು ಸಮಯದಲ್ಲಿ ಈ ತಿಂಗಳು ಮಾತ್ರ ಭಾಳ ಹುಷಾರಾಗಿರ್ಬೇಕು. ಯಾರು ಈ ಕುಂಭರಾಶಿಯವ್ರಿಗೆ ಸಪ್ತಮದಲ್ಲಿ ಸೂರ್ಯ ಕೂತ್ಕೊಂಡಿದ್ದಾನೆ, ಏನಾದರೂ ಒಂದು ಕೆಡಿಸ್ಬಿಡ್ತಾನೆ, ಏನೋ ಒಂದು ಮಾನಸಿಕವಾಗಿ ಕೆಡಿಸ್ಬಿಡ್ತಾನೆ. ಇಲ್ಲಾಂದ್ರೆ ಯಾರೋ ಒಬ್ರು ನಮ್ಮ ದೊಡ್ಡಮ್ಮ ಯಾರೋ ಹಿಂಗಂದ್ರು, ನಮ್ಮ ಅತ್ತೆ ಹಿಂಗಂದ್ರು, ನಿಮ್ಮ ಚಿಕ್ಕಮ್ಮ ಹಿಂಗೆ ಮಾತಾಡಿದ್ರು ಅಂತ ಹೇಳಿ ಈಗೋಯಿಸ್ಟಿಕ್ ಕಾನ್ಫ್ಲಿಕ್ಟ್ ಅಂದರೆ ಅಹಂಕಾರ ಬಂದು ಬೇಡವಾದ ಒಂದು ಮನಸ್ತಾಪ. ನಿಮ್ಮಿಬ್ಬರ ಮಧ್ಯೆ ಏನೂ ಇರಲ್ರಿ, ಅವ್ರು ಯಾರೋ ಒಬ್ರು ಮಾತಾಡ್ರೆ ಹಾಳು ಆಗುತ್ತೆ. ಅದು ಮಾತಾಡದೇ ಇರೋಂಗೆ ಆಗದೇ ಇರೋಂಗೆ ನೋಡ್ಕೊಳ್ಳಿ. ಆದಷ್ಟು ಈ ಸಮಯದಲ್ಲಿ ಎಂಗೇಜ್ಮೆಂಟ್ ಆಗಿರೋವಂಥವರು ಹುಷಾರಾಗಿರಿ. ಹಾಗೂ ದುಡ್ಡು ಹೂಡಿಕೆ ಮಾಡುವಂಥದ್ದು ಈ ಸಮಯದಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಹೂಡಿಕೆ ಮಾಡುವಂಥದ್ದು.
ಯಾರ್ಯಾರು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಇಟ್ಕೊಂಡಿರ್ತೀರ ಅಂತಂದರೆ, ಇವಾಗ ವ್ಯಾಪಾರ ಮಾಡ್ತಾ ಇರ್ಬೇಕಾದ್ರೆ ಯಾರು ವ್ಯಾಪಾರಕ್ಕೆ ಸಹೋದ್ಯೋಗಿಗಳ ಥರ ನಮಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರೆ. 4 ಇಲ್ಲ 5 ಜನ ಇರ್ತಾರೆ, ಕೆಲವೊಬ್ರಿಗೆ ಬರೀ 2 ಇರ್ತಾರೆ. ಈ ವಿಚಾರಗಳಲ್ಲಿ ಅವರವರಲ್ಲಿ ಏನೋ ಒಂದು ಮಾತುಕತೆ ಬಂದ್ಬಿಟ್ಟು ಮುರಿದೋಗುವಂತಹ ಸಮಯನೂ ಇರುತ್ತೆ. ಆದಷ್ಟು ಇಲ್ಲಿ ಮಾತುಕತೆ ಬೇಡ. ಕುಂಭರಾಶಿಯವ್ರಿಗೆ ಇದೊಂದು ತಿಂಗಳು ಮಾತಾಡದೆ ನಿಮ್ಮ ಕೆಲಸ ಮಾಡ್ಕೊಳ್ಳೋದು ಒಳ್ಳೆಯದು. ಹೊಸ ಒಂದು ಉದ್ಯೋಗವನ್ನು, ಯಾವುದೋ ಹೊಸ ವೆಂಚರ್ ಅಂತೀವಿ ನಾವು, ಸ್ಟಾರ್ಟಪ್ ಅಂತ ಶುರು ಮಾಡ್ತೀವಲ್ಲ, ಅದು 31ನೇ ತಾರೀಕು ಆಗಸ್ಟ್ವರೆಗೂ ಕಾಯೋದು ಒಳ್ಳೆಯದು. ಅದಾದ ನಂತರ ಯಾಕೆ ಅಂತಂದರೆ, ನಾವು ಹೇಳ್ದಂಗೆ ಚಂದ್ರ ಶನಿ ಸೇರ್ತಾ ಇದ್ದಾರೆ 31ನೇ ತಾರೀಕು. ಅದಾದ ಮೇಲೆ 1ನೇ ತಾರೀಕು ಸೆಪ್ಟೆಂಬರ್ ಆದಮೇಲೆ ನಿಮ್ದು ಏನಾದರೂ ಶುರು ಮಾಡ್ಕೊಳ್ಳಿ. ಹೆಂಗಿದ್ರು ಇವಾಗ ಈ ಗೌರಿ ಗಣೇಶ ಬರುತ್ತೆ, ಅದಾದ ಮೇಲೆ ನಮಗೆ ಪಕ್ಷಮಾಸ ಬರುತ್ತೆ. ಈ ಒಂದು ಸಮಯ ಬಿಟ್ಬಿಟ್ಟು ದೀಪಾವಳಿಗೆ ಶುರು ಮಾಡ್ಕೊಳ್ಳೋದು ಅತ್ಯುತ್ತಮ. ಇವಾಗ ಪೇಪರ್ಸು ಅಂದರೆ ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಯಾವುದೇ ಒಂದು ಉದ್ಯಮ ಆಗಲಿ ಶುರು ಮಾಡೋಕ್ಕೆ ಮುಂಚೆ ಅದರ ಒಂದು ಡಾಕ್ಯುಮೆಂಟೇಷನು, ಪೇಪರ್ ವರ್ಕ್ ಅಂತೀವಿ ನಾವು, ಅದಕ್ಕೆ ಬೇಕಾಗಿರೋವಂತಹ ಕಡತಗಳೆಲ್ಲ ಸರಿಯಾಗಿದೆಯಾ ನೋಡ್ಕೋಬೇಕು. ಅದೆಲ್ಲ ಸರಿ ಮಾಡಿಕೊಂಡು ಆಮೇಲೆ ಶುರು ಮಾಡ್ಕೊಳ್ಳಿ. ಇವ್ರಿಗೆ, ಯಾರು ಕುಂಭರಾಶಿಯವ್ರಿಗೆ ಪಚನಶಕ್ತಿ ಅಂದರೆ ಪಚನವಾಗುವಂಥದ್ದು ಅಂದರೆ ಅವರ ಜೀರ್ಣಶಕ್ತಿ, ಆ್ಯಸಿಡಿಟಿ ಅಂದರೆ ಪಿತ್ತ, ಹಲ್ಲು ನೋವು ಮತ್ತು ಡಯಾಬಿಟೀಸ್ ಆಗುವಂಥದ್ದು ಅಂಥದ್ದೆಲ್ಲ ಕಾಣ್ತಾ ಇರೋದ್ರಿಂದ ಚೆನ್ನಾಗಿ ನೀರು ಕುಡಿರಿ ಹಾಗೂ ಒಳ್ಳೆ ನಿದ್ದೆ ಮಾಡಿ. ಯಾಕೆ ಅಂತಂದರೆ ಸುಸ್ತು ಅನ್ನೋದು ಕಾಣಿಸ್ತಾ ಇರುತ್ತೆ ನಿಮ್ಮ ಜಾತಕದಲ್ಲಿ. ಈಗ ಮೀನರಾಶಿಯವ್ರಿಗೆ ಬರೋಣ. ಮೀನರಾಶಿಯವ್ರಿಗೆ ಸೂರ್ಯ ಒಂದು 6ನೇ ಮನೆ ಅಧಿಪತಿಯಾಗಿದ್ದು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಒಳ್ಳೆಯ ಒಂದು ಜಾಗ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂದರೆ ಯಾರ್ಯಾರು ಈ ಎಂಟ್ರೆನ್ಸ್ ಪರೀಕ್ಷೆಗಳನ್ನು ತಗೋತಾ ಇರ್ತಾರೆ, ಹಾಗೂ ಯಾರ್ಯಾರು ಉದ್ಯೋಗಕ್ಕೆ ಪರೀಕ್ಷೆಗಳನ್ನು ತಗೋತಾ ಇರ್ತಾರೆ, UPSC ಪರೀಕ್ಷೆ ತಗೋತಾ ಇರ್ತಾರೆ, KPSC ಪರೀಕ್ಷೆ, ಯಾರ್ಯಾರು ಈ ಥರ ಪರೀಕ್ಷೆ ತಗೋತಾ ಇರ್ತಾರೆ ಅವ್ರಿಗೆ ಇದು ಒಂದು ಒಳ್ಳೆಯ ಒಂದು ಅವಕಾಶ, ಒಳ್ಳೆಯ ಸಮಯ. ಈ ಸಮಯದಲ್ಲಿ, ಈ 30 ದಿವಸದಲ್ಲಿ ಯಾರು ಪರೀಕ್ಷೆ ತಗೋತಾರೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಹಳೆಯ ಒಂದು ಯಾರ್ಯಾರು ಎಕ್ಸಾಮ್ಸೇ ಪಾಸ್ ಮಾಡದೆ ಒಂದೊಂದು ಸತಿ ಏನಾಗಿರುತ್ತೆ ಅಂತಂದರೆ ಅರಿಯರ್ಸ್ ಅಂತ ಉಳ್ಕೊಂಡಿರುತ್ತೆ. ಈ ಇಂಜಿನಿಯರಿಂಗ್ ಮಾಡೋರಿಗೆ 3-4 ಸಬ್ಜೆಕ್ಟ್ ಉಳ್ಕೊಂಡ್ಬಿಟ್ಟಿದೆ ಸರ್ ಅಂಥವ್ರಿಗೆ ಈ ಟೈಮಲ್ಲಿ ಎಕ್ಸಾಮ್ಸ್ ಏನಿಲ್ಲ ಇವಾಗ ಅಂದರೆ ಈ ತರಹ ಒಂದು 6ನೇ ಮನೆಯಲ್ಲಿ ಸೂರ್ಯ ಕೂತಿರುವಂತಹ ಜಾತಕಗಳಲ್ಲಿ ಮತ್ತು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ಸೂರ್ಯ ಬಂದು ಎಕ್ಸಾಮಿನೇಷನ್ಸ್ ಪರೀಕ್ಷೆಗಳನ್ನು ಪಾಸ್ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಸಹಾಯ ಮಾಡುತ್ತೆ. ಹೊಸ ಉದ್ಯೋಗ ಸಿಗುವಂತಹ ಸಮಯ ತುಂಬ ಚೆನ್ನಾಗಿದೆ. ಹಾಗೂ ಚಿಕ್ಕ ಚಿಕ್ಕ ಆರೋಗ್ಯ ತೊಂದರೆಗಳನ್ನು ನೋಡ್ತಾರೆ ಅನ್ನೋದು ತೋರಿಸುತ್ತೆ. ಅಂತ ಏನು ದೊಡ್ಡದಾದಂತಹ ಒಂದು ಮೇಜರ್ ಪ್ರಾಬ್ಲಮ್ ಅಂತೀವಿ ಅದೆಲ್ಲ ಏನು ಕಾಣಲ್ಲ. ಆದರೂ ಕೂಡ ನೀವು ನಿಮ್ಮ ದಿನನಿತ್ಯ ಮಾಡುವಂತಹ ಕರ್ಮಗಳು, ವಾಕಿಂಗ್ ಮಾಡುವಂಥದ್ದು ಅದನ್ನೆಲ್ಲ ಮರಿಬೇಡಿ. ಆದಷ್ಟು ಚೆನ್ನಾಗಿ ವಾಕಿಂಗ್ ಮಾಡಿ. ತುಂಬ ಬಿಸಿಲಲ್ಲಿ ವಾಕಿಂಗ್ ಮಾಡಬೇಡಿ. ಯಾಕಂದರೆ ಸೂರ್ಯ ಇವಾಗ ಸಿಂಹದಲ್ಲಿದ್ದಾನೆ ಹಾಗೂ ನಿಮಗೆ 6ನೇ ಮನೇಲಿ ಇರೋದ್ರಿಂದ ತಲೆ ಸುತ್ತು ಬೀಳುವಂಥದ್ದೆಲ್ಲ ಆಗುವಂಥದ್ದು. ಅದಕ್ಕೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀವು, ಅದಕ್ಕೆ ORS ಅಂತ ಕರಿತೀವಿ, ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ನೀರಲ್ಲಿ ಕಲಗಿಸಿ ಈ ವಯಸ್ಸಾದವರಿಗೆ ತಲೆ ಸುತ್ತು ಬರ್ತಾ ಇದ್ದರೆ ಅವರು ಅದನ್ನು ಕುಡಿಯೋದು ಉತ್ತಮ. ಇವಾಗ ಇದಕ್ಕೆ ಬೇಕಾಗಿರುವಂಥ 12 ರಾಶಿಗಳಿಗೆ ಬೇಕಾಗಿರುವಂತಹ ಸೂರ್ಯನಿಗೆ ಮಾಡುವಂತಹ ಒಂದು ಪರಿಹಾರಗಳನ್ನು ನೋಡಿದ್ರೆ, ಸೂರ್ಯ ನಮಸ್ಕಾರ ಮಾಡುವಂಥದ್ದು ಯಾರ್ಯಾರ ಕೈಲಿ ಆಗತ್ತೆ ಅವರೆಲ್ಲ ಸೂರ್ಯ ನಮಸ್ಕಾರವನ್ನು ನಿಂತು ಮಾಡಿ. ನಿಮ್ಮ ಯೋಗಿಕ್ ಸ್ಟೈಲ್ ಅಂತಂದರೆ ಯೋಗ ಮಾಡೋ ಹಾಗೆ ಸೂರ್ಯ ನಮಸ್ಕಾರ ಮಾಡಿ. ಕೈಲಾಗದೇ ಇರೋರು ಕೂತ್ ಕಡೆನೇ ಕೈಯನ್ನು ನೀವು ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಬೆಳಗಿನ ಜಾವ 1-2 ತಾಸು, ಇಲ್ಲ ಅಂತಂದರೆ ಅರ್ಧ ತಾಸು, 2 ತಾಸು ಕೂತ್ಕೊಂಡ್ರೆ ತುಂಬ ಉತ್ತಮ. ನಿಮ್ಮ ಮುಖದ ಮೇಲೆ ಏನು ಸೂರ್ಯ ಹೊಡೆಯೋದೇನು ಬೇಕಾಗಿಲ್ಲ. ಅಲ್ಲಿ ಕೂತ್ಕೊಂಡು ವಯಸ್ಸಾಗಿರೋವಂಥವ್ರು, ಯಾಕೆ ಅಂತಂದರೆ ನಿಮಗೆ ಮೈ ಮೇಲೆ ಸೂರ್ಯ ಬೀಳಲ್ಲ ನೋಡಿ, ಮನೆ ಒಳಗಡೆ ಇರ್ತೀರ. ಆದಷ್ಟು ಹೋಗಿ ಅಲ್ಲಿ ಜಾಸ್ತಿ ನಡೆಯೋಕ್ಕೆ ಆಗಲ್ಲ ಅಂತಂದರೆ ಹೋಗಿ ಮುಂದೆ ಕೂತ್ಕೊಂಡು ಚೇರಲ್ಲಿ ಕೂತ್ಕೊಂಡು ಒಂದು ನ್ಯೂಸ್ ಪೇಪರ್ ಓದುವಂಥದ್ದು, ಪುಸ್ತಕ ಓದುವಂಥದ್ದು ಮಾಡಿದ್ರೆ ಸೂರ್ಯನ ರಶ್ಮಿ ನಿಮ್ಮ ಮೈ ಮೇಲೆ ಡೈರೆಕ್ಟಾಗಿ ಬೀಳದೇ ಇದ್ದರೂ ಪೂರ್ವ ದಿಕ್ಕು ನೋಡಿ ಅಲ್ಲಿಂದ ನಿಮಗೆ ಬೀಳ್ತಾ ಇರುತ್ತೆ. ಒಳ್ಳೆಯ ಒಂದು ಅನುಭವ. ಮತ್ತು ನಿಮಗೆ ವಿಟಮಿನ್ ಡಿ ಜಾಸ್ತಿ ಆಗುತ್ತೆ. ಮೂಳೆ ಮತ್ತು ಸ್ನಾಯುಗಳೆಲ್ಲ ಚೆನ್ನಾಗಿ ಗಟ್ಟಿ ಆಗುತ್ತೆ. ಅದೆಲ್ಲ ಆಗೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದಿತ್ಯ ಹೃದಯದ ಪಾಠವನ್ನು ಮಾಡಿ. ಯಾರ್ಯಾರು ಸೂರ್ಯನನ್ನು ಪೂಜೆ ಮಾಡಬೇಕು ಅಂತಿದ್ದಾರೆ ಅವರೆಲ್ಲ ಆದಿತ್ಯ ಹೃದಯ ಪಾಠವನ್ನು ಮಾಡಿ. ಮತ್ತು ತಂದೆ ಮತ್ತು ನಿಮ್ಮ ಒಂದು ಅಧ್ಯಾಪಕರು ಯಾರು ಇರ್ತಾರೆ ಪಾಠ ಮಾಡುವಂಥವ್ರು, ಅವರಿಗೆ ಆದಷ್ಟು ಬೆಲೆಯನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ. ಮತ್ತು ಯಾರ್ಯಾರು ಪ್ರತಿನಿತ್ಯ ಸರ್ಕಾರದ ಸವಲತ್ತುಗಳನ್ನು ಉಪಯೋಗಿಸ್ತಾ ಇರ್ತಾರೆ ಅವರು
ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಅಂತಂದರೆ ಅಲ್ಲಿಗಿರೋಂತಹ ಒಂದು ಆಡಳಿತಕ್ಕೆ ಏನು ಬೇಕಾಗಿರುತ್ತೆ ಆ ನಿಯಮವನ್ನು ಪಾಲಿಸಿ ಅಂತ ಹೇಳಿ, ಇವಾಗ ಇರೋವಂತಹ ಚೆನ್ನಾಗಿರುವಂತಹ ಒಂದು ಸ್ಥಾನಗಳು ಯಾವ್ಯಾವುದು, ಯಾವ ರಾಶಿಗಳಿಗೆ ಈ ಒಂದು ಸೂರ್ಯನ ಒಂದು ಗೋಚಾರ ಚೆನ್ನಾಗಿರುತ್ತೆ ಅಂತಂದರೆ ಸಿಂಹರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ ಮತ್ತು ಧನುರಾಶಿಯವರಿಗೆ ಚೆನ್ನಾಗಿದ್ದು, ಕನ್ಯಾ ರಾಶಿ, ಮಕರ ರಾಶಿ ಮತ್ತು ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟವನ್ನು ಕೊಡುತ್ತೆ ಅಂತ ತೋರಿಸ್ತಾ ಇರುತ್ತೆ. ಸೊ ಇದು ಬಂದು ಸೂರ್ಯನ ಸಂಚಾರ ಈ ತಿಂಗಳಿಗೆ ಆಗುವಂತಹ ಸಿಂಹರಾಶಿಗೆ ನಾನು ಹೇಳಿರುವಂತಹ ಫಲಗಳು. ಬರುವಂಥ ತಿಂಗಳಿಗೆ ನಾವು ಕನ್ಯಾ ರಾಶಿಗೆ ಆಗುವಂತಹ ಸೂರ್ಯನ ಸಂಚಾರದ ಬಗ್ಗೆ ಆಮೇಲೆ ಮಾತಾಡೋಣ. ನಮಸ್ಕಾರ.